ಇದು ಡಿಸ್ಕ್ಲೈಮರ್ ಆಗಿರುತ್ತೆ ಬಿಕಾಸ್ ಡಿಸ್ಕ್ಲೈಮರ್ಗೂ ವಾಯ್ಸ್ ಕೊಡೋಣ ಅನಿಸ್ತು ಅದಕ್ಕೆ. ಸೊ ಹಲೋ ಎವ್ರಿವನ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು KSOUನಲ್ಲಿರೋ MBA ಥರ್ಡ್ ಸೆಮ್ನಲ್ಲಿ ಬರೋ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 2025-2026 ಎಕ್ಸಾಮಿನೇಷನ್ಸ್ ನೋಡ್ಕೊತಾ ಹೋಗೋಣ. ಮತ್ತು ಇದು CBCS ಸಿಲೆಬಸ್ ಆಗಿರುತ್ತೆ ಮತ್ತು ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋ ನೋಡ್ಕೊಬಂದರೆ ಇನ್ನೂ ಸ್ವಲ್ಪ ಬೆಟರ್ ನಾಲೆಜ್ ಸಿಗ್ಬೋದು. ಬಿಕಾಸ್ ಪಾರ್ಟ್ 1 ನೋಡಿದೆ ಪಾರ್ಟ್ 2 ನೋಡಿ ಏನು ಪ್ರಯೋಜನ ಆಗುತ್ತೆ. ಸೊ ಮಿಸ್ ಮಾಡಿದೆ ಪಾರ್ಟ್ 2 ನೋಡ್ಕೊಬನ್ನಿ. ನಾನು ಡಿಸ್ಕ್ರಿಪ್ಷನ್ ಮತ್ತು ಐಕಾನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಬನ್ನಿ ಇವಾಗ ನಾವು ಸ್ಟ್ರೇಟ್ ಅವೇ ವಿಡಿಯೋ ಒಳಗೆ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಯಾವುದಪ್ಪ ಪಾರ್ಟ್ 2 ವಿಡಿಯೋದಲ್ಲಿ ಅಂದರೆ ಡಿಫೈನ್ ಸ್ಟ್ರಾಟಜಿ, ಎಕ್ಸ್ಪ್ಲೈನ್ ದಿ 5 P's ಆಫ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಸೊ ಸ್ಟ್ರಾಟಜಿಕ್ ಅಂದರೆ ಏನು ಅಂತ ಫಸ್ಟ್ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು, ಮತ್ತು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟದು 5 P's ಯಾವುದು ಬೈ ಹೆನ್ರಿ ಅವ್ರದ್ದು ಏನೆಲ್ಲ 5 ಪ್ರಿನ್ಸಿಪಲ್ಸ್ ಇದೆ ಅಂತ ನೋಡ್ಕೊಬರೋಣ. ಫಸ್ಟ್ ಏನಪ್ಪ ಅಂದರೆ ಪ್ಲ್ಯಾನ್, ಪ್ಲಾಯ್, ಪ್ಯಾಟರ್ನ್, ಪೊಸಿಷನ್, ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಪರ್ಸ್ಪೆಕ್ಷನ್ ಆಗಿರ್ಬೋದು. ಫಸ್ಟ್ ಏನೇ ಒಂದು ಸ್ಟ್ರಾಟಜಿ ಮಾಡಬೇಕಂದ್ರೆ ಅದನ್ನ ಪ್ಲ್ಯಾನ್ ಮಾಡಬೇಕಾಗತ್ತೆ. ಪ್ಲ್ಯಾನ್ ಮಾಡಿದ್ಮೇಲೆ ಅದನ್ನ ಅಪ್ಲೈ ಮಾಡಬೇಕು, ಅದನ್ನ ಪ್ಲಾಯ್ ಅಂತಾರೆ. ಸೊ ಅದಾದಮೇಲೆ ಪ್ಯಾಟರ್ನ್ ಅನ್ನೋದು ಮಾಡಬೇಕಾಗತ್ತೆ. ಮತ್ತು ಪೊಸಿಷನ್ ಹೆಂಗೆಲ್ಲ ಅದನ್ನ ಉಪಯೋಗ ಮಾಡ್ಬೋದು, ಎಲ್ಲಿಟ್ಟರೆ ಅದನ್ನ ಕರೆಕ್ಟಾಗಿ ಲೈಕ್ ಒಂದು ಎಂಪ್ಲಾಯ್ನ ನಾವು ಲೈಕ್ ಒಂದು ಸ್ಟ್ರಾಟಜಿ ಮಾಡ್ತಿದ್ದೀವಿ ಅಂದರೆ ಆ ಸ್ಟ್ರಾಟಜಿನ ಹೆಂಗೆಲ್ಲ ಉಪಯೋಗ ಮಾಡಿಸ್ಬೋದು, ಯಾವ ಪ್ಲೇಸಲ್ಲೆಲ್ಲ ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಅಂತ ನೋಡಬೇಕಾಗತ್ತೆ. ಮತ್ತು ಪರ್ಸ್ಪೆಕ್ಟಿವ್ಸ್ ಏನೆಲ್ಲ ಅಂತ ಗೇನ್ ಮಾಡ್ಕೋಬೇಕು. ಇದು ನಿಮಗೆ 5 P's ಆಗಿರುತ್ತೆ. ಇದ್ರದ್ದು ಅಟ್ಲೀಸ್ಟ್ ಒಂದೊಂದು ಪಾಯಿಂಟು ಅಲ್ಲ 2 ಪಾಯಿಂಟ್ ಏನಾದರೂ ಬರ್ಕೊಂಬಿಟ್ರೆ ನಿಮಗೆ ಇನ್ನೂ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ, ನಿಮ್ಮ ಪೇಪರ್ಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಆದಷ್ಟು ಹ್ಯಾಂಡ್ರೈಟಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಬರೆಯೋಂಗೆ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಅಂದರೆ ಪ್ರೊವೈಡ್ಸ್ ಡೈರೆಕ್ಷನ್ ಆ್ಯಂಡ್ ಪರ್ಪಸ್ ಕೊಡುತ್ತೆ, ಮತ್ತು ಫೆಸಿಲಿಟೇಸ್ ಪ್ರೊಆಕ್ಟಿವ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ, ಮತ್ತು ಇಂಪ್ರೂವ್ಸ್ ರಿಸೋರ್ಸ್ ಅಲೋಕೇಶನ್ ಆಗಿರುತ್ತೆ, ಮತ್ತು ಎನ್ಹ್ಯಾನ್ಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿರುತ್ತೆ, ಮತ್ತು ಪ್ರಮೋಟ್ಸ್ ಆರ್ಗನೈಸೇಷನಲ್ ಅಲೈನ್ಮೆಂಟ್ ಆ್ಯಂಡ್ ಕೋಹೆನ್ಷನ್ ಅದಾಗಿರುತ್ತೆ, ಮತ್ತು ಇಂಪ್ರೂವ್ಸ್ ಡಿಸಿಷನ್ ಮೇಕಿಂಗ್ ಆಗಿರುತ್ತೆ, ಮತ್ತು ಎನ್ಶ್ಯೂರ್ ಲಾಂಗ್ ಟರ್ಮ್ ಸಸ್ಟೈನಿಬಿಲಿಟಿ ಆಗಿರುತ್ತೆ, ಮತ್ತು ಫೆಸಿಲಿಟೇಟ್ ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್ ಆಗಿರುತ್ತೆ. ಸೊ 1 ಮಂತ್ ಮುಂಚೆನೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ಆವಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ. ನೀವೇನಾದರೂ ಕೆಲಸ ಇದೆ, ಐ ನೋ ಎಲ್ರಿಗೂ ಕೆಲಸ ಇರುತ್ತೆ, ಬಟ್ ಅಟ್ಲೀಸ್ಟ್ ಒಂದು 1 ಮಂತಿಗೆ ಮುಂಚೆಯಿಂದ ಬರೆಯೋಕ್ಕೆ ಒಂದು ಚೂರು ಸ್ಟಾರ್ಟ್ ಮಾಡಿಕೊಂಡ್ರೆ ಇರೋ ನೋಟ್ಸ್ನ ಸುಮ್ಮನೆ ಒಂದು ಟೈಮ್ ಬರಿತಾ ಇರಿ. ಬರೆದ್ರೆ ಅಟ್ಲೀಸ್ಟ್ ನಿಮಗೆ ಏನಾದರೂ ಲೈಕ್ ಹ್ಯಾಂಡ್ ಸ್ಪೀಡ್ ಬರುತ್ತೆ, ಇಲ್ಲಾಂದರೆ 3 hours ಹಿಂಗನ್ನಷ್ಟಕ್ಕೆ ಹೋಗ್ಬಿಡುತ್ತೆ, ಬರೆಯೋಕ್ಕೆ ಆಗಲ್ಲ ಲಿಟ್ರಲಿ. ಲೈಕ್ ಇನ್ನೂ ಅದು ಒಂದು ಚಿಕ್ಕ ಪೇಪರ್ ಬರುತ್ತಲ್ಲ 50 ಮಾರ್ಕ್ಸ್ ಏನೋ 50ನೋ 40 ಮಾರ್ಕ್ಸ್ ಏನೋ, ಅದ್ರಲ್ಲಿ ನೀವು ಬರೀತೀರಾ ಅಂದರೆ ಟೈಮ್ ಹೆಂಗೆ ಹೋಗತ್ತಂತಲೇ ಗೊತ್ತಾಗಲ್ಲ ರೀ. 1.5 hour ಕೊಟ್ಟಿರ್ತಾರೆ, 5 ಮಾರ್ಕ್ಸ್ ಅಟೆಂಡ್ ಮಾಡೋದಲ್ಲ, 10 ಮಾರ್ಕ್ಸ್ ಅಟೆಂಡ್ ಮಾಡೋದಲ್ಲ, ಕೇಸ್ ಸ್ಟಡಿ ಬರೆಯೋದು ಅಂದ್ಬಿಟ್ಟು ತಲೆ ಫುಲ್ ಓಡಿ ಯಾಕಪ್ಪ ಈ ಸಬ್ಜೆಕ್ಟ್ ತಗೊಂಡ್ಮೇಲೆ ಅಷ್ಟಾಗುತ್ತೆ. ಸೊ ಆದಷ್ಟು 1 hour ಮುಂಚೆ 1 ಮಂತ್ ಮುಂಚೆನೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ನಿಮಗೆ ಎಕ್ಸಾಮ್ ಟೈಮಲ್ಲಿ ಒಂಚೂರು ಯೂಸ್ ಆಗುತ್ತೆ. ಇದು ಪುಟಾಣಿ ಎಕ್ಸಾಮ್ ಟಿಪ್ ಕೊಡಬೇಕನ್ನಿಸ್ತು, ಅದಕ್ಕೆ ಕೊಡ್ತಿದ್ದೀನಿ. ಯಾಕೋ ತುಂಬ ಖುಷಿ ಇದೆಯೇನ್ರಿ ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ, ಅದಕ್ಕೆ ಹಿಂಗಿದ್ದೀನಿ. ಮೇ ಬಿ ಬೂಸ್ಟ್ ಏನಾದರೂ ತಿಂದಿರ್ತೀನಿ ಅನ್ಸುತ್ತೆ. ಪ್ರಮೋಷನ್ ಅಲ್ಲಪ್ಪ, ಜಸ್ಟ್ ಅನಿಸ್ತು. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಿಷನ್ ಸ್ಟೇಟ್ಮೆಂಟ್. ವಿಷನ್ ಬಗ್ಗೆ ನಾವು ಪಾರ್ಟ್ 1ನಲ್ಲಿ ಹೇಳಿದ್ದೀವಿ, ಅದು ನಿಮಗೆ ನೋಡ್ಕೊಬಂದರೆ ಮಿಷನ್ ಅದ್ರ ಮೇಲೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅದ್ರ ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ ಕ್ಲಿಯರ್ ಆ್ಯಂಡ್ ಕನ್ಸೈಸ್, ಪರ್ಪಸ್ ಡ್ರೈವನ್, ಇನ್ಸ್ಪಿರೇಷನಲ್ ಆ್ಯಂಡ್ ಮೋಟಿವೇಟಿಂಗ್. ನೆಕ್ಸ್ಟ್ ಸ್ಪೆಸಿಫಿಕ್ ರೆಲೆವೆಂಟ್, ನೆಕ್ಸ್ಟ್ ಬೋರ್ಡ್ ಕಟ್ ಆಕ್ಷನಬಲ್, ಮತ್ತು ರಿಫ್ಲೆಕ್ಟ್ಸ್ ಆರ್ಗನೈಸೇಷನಲ್ ವ್ಯಾಲ್ಯೂ ಆ್ಯಂಡ್ ಕಲ್ಚರ್. ನೆಕ್ಸ್ಟ್ ಕಸ್ಟಮರ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ ಫೋಕಸ್ಡ್, ಮತ್ತು ಸ್ಟೇಬಲ್ ಬಟ್ ಅಡ್ಯಾಪ್ಟಿಬಿಲಿಟಿ. ಇದೆಲ್ಲ ಬಂದು ಮಿಷನ್ದು ಇಂಪಾರ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಆಗಿರ್ಬೋದು, ಎರಡೂ ಒಂದೇ ಅದಾಗಿರುತ್ತೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಡಿಸ್ಕಸ್ ದಿ ಫ್ಯಾಕ್ಟರ್ಸ್ ಆಫ್ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್. ಸೊ ನಮಗೆ ಫಸ್ಟ್ ಅಂದರೆ ಎಕನಾಮಿಕ್ ಫ್ಯಾಕ್ಟರ್ಸ್ ಬರುತ್ತೆ, ಮತ್ತು ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಫ್ಯಾಕ್ಟರ್ಸ್ ಬರುತ್ತೆ, ಮತ್ತು ಸೋಷಿಯೋ ಕಲ್ಚರ್ ಫ್ಯಾಕ್ಟರ್ಸ್ ಆಗಿರುತ್ತೆ, ಮತ್ತು ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಮತ್ತು ಎನ್ವಿರಾನ್ಮೆಂಟಲ್ ಆರ್ ಎಕಲಾಜಿಕಲ್ ಫ್ಯಾಕ್ಟರ್ಸ್ ಆಗಿರುತ್ತೆ, ಮತ್ತು ಕಾಂಪಿಟೇಟಿವ್ ಫ್ಯಾಕ್ಟರ್ಸ್ ಆಗಿರುತ್ತೆ,
ಇಂಟರ್ನಲ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಇಷ್ಟೆಲ್ಲ ಫ್ಯಾಕ್ಟರ್ಸ್ ಬರುತ್ತೆ ಟು ವಾಟ್ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಇದೆಲ್ಲ ನಮಗೆ ಫ್ಯಾಕ್ಟರ್ಸ್ ಬೇಕಾಗತ್ತೆ. ಇದೆಲ್ಲ ಇದ್ದರೆ ಮಾತ್ರ ನಾವು ಪ್ರಾಪರಾಗಿ ಒಂದು ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್ ಅಂತ ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೀನಿ, ಅದು ನಿಮಗೆ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಸ್ಟೇಟ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟಜಿಕ್ ಫಾರ್ಮುಲೇಷನ್. ಸೊ ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟಜಿಕ್ ಫಾರ್ಮುಲೇಷನ್ ಅಂದರೆ ಇಟ್ ಪ್ರೊವೈಡ್ ಕ್ಲಿಯರ್ ಡೈರೆಕ್ಷನ್. ಸೊ ಹ್ಯಾಸ್ ಫಸ್ಟ್ ಪಾರ್ಟಲ್ಲೂ ಹಾಕಿದ್ದೀನಿ, ಇವಾಗ ಸೆಕೆಂಡ್ ಪಾರ್ಟಲ್ಲೂ ಫಸ್ಟೇ ಒಂದು ಕ್ವಶನ ನೋಡಿದ್ದೀನಿ. ಸೇಮ್ ಕಾನ್ಸೆಪ್ಟ್ ಒಂದೇ ಇರುತ್ತೆ ರೀ, ಬಟ್ ಕೇಳೋ ಕ್ವಶನ್ಸ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಒಂದು 10 ಪಾಯಿಂಟ್ಸ್ ಏನಾದರೂ ನೀವು ನೆಟ್ಟಿಗೆ ಓದ್ಕೊಂಡು ಹೋಗ್ಬಿಟ್ರೆ ಏನು ಕ್ವಶನ್ ಕೇಳಿದ್ರು ಅದನ್ನೇ ಬರಿಬೋದು. ಬಟ್ ತಲೆಗಿರಬೇಕು ಇದಕ್ಕಿದ್ದೆ ಬರಿಬೇಕು ಅಂತ. ಇಂಪಾರ್ಟೆನ್ಸ್ ಕಡೆ ಹೋಗ್ಬಿಟ್ಟು ಡಿಸ್ಅಡ್ವಾಂಟೇಜ್ ಬರೆದುಬಿಟ್ಟು ಮತ್ತು ಅಡ್ವಾಂಟೇಜ್ ಕೆಲವು ಕಡೆ ಹೋಗಿ ಅಬ್ಜೆಕ್ಟಿವ್ಸ್ನ ಬರೆದಿಡಂಗಿಲ್ಲ. ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಫೆಸಿಲಿಟೇಟ್ ರಿಸೋರ್ಸ್ ಅಲೋಕೇಶನ್ ಆಗಿರ್ಬೋದು, ಮತ್ತು ಎನ್ಹ್ಯಾನ್ಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆ್ಯಸ್ ಐ ಸೆಡ್ ಅರ್ಲಿಯರ್, ಅಲೈನ್ ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್, ಇಂಪ್ರೂವ್ಸ್ ಅಡ್ಯಾಪ್ಟಿಬಿಲಿಟೀಸ್, ಮತ್ತು ಸಪೋರ್ಟ್ಸ್ ಲಾಂಗ್ ಟರ್ಮ್ ಸಕ್ಸಸ್, ಮತ್ತು ಫೆಸಿಲಿಟೇಟ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಇವೆಲ್ಲ ಏನಪ್ಪ ಅಂದರೆ ಅಲ್ರಿ ದಿಸ್ ಆ್ಯಂಡ್ ಆಲ್ ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟಜಿಕ್ ಫಾರ್ಮುಲೇಷನ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ bring out the various tools of strategic implementation, explain any one. ಸೊ ಅದರಲ್ಲಿ ನಮಗೆ ವೇರಿಯಸ್ ಟೂಲ್ಸ್ ಯಾವುದಪ್ಪ ಅಂದರೆ ಬಡ್ಜೆಟಿಂಗ್, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್, ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್, ಲೀಡರ್ಶಿಪ್ ಆ್ಯಂಡ್ ಮೋಟಿವೇಶನ್, ಕಮ್ಯುನಿಕೇಷನ್ ಸಿಸ್ಟಮ್, ರಿಸೋರ್ಸ್ ಅಲೋಕೇಶನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಇಷ್ಟೆಲ್ಲ ಬಂದು ನಮಗೆ ಏನಾಗಿರುತ್ತೆ ಟೂಲ್ಸ್ ಆಫ್ ಸ್ಟ್ರಾಟಜಿಕ್ ಇಂಪ್ಲಿಮೆಂಟ್ ಆಗಿರುತ್ತೆ ರೀ. ಮತ್ತು ಅವರು ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ನ ಮೇಯ್ನಾಗಿ ತೊಗೊಂಡಿದ್ದಾರೆ. ಅದರಲ್ಲಿ ನಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಫಸ್ಟ್ ನಾವು ಡೆಫಿನೇಷನ್ ಆರ್ ಮೀನಿಂಗ್ ಅನ್ನೋದು ಬರೀಬೇಕಾಗತ್ತೆ ರೀ. ವಾಟ್ ಈಸ್ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಅಂತ, ಮತ್ತು ಅದ್ರದ್ದು ಫಿನಾನ್ಷಿಯಲ್ ಪರ್ಸ್ಪೆಕ್ಟಿವ್ ಏನು, ಕಸ್ಟಮರ್ ಪರ್ಸ್ಪೆಕ್ಟಿವ್ ಏನು, ಮತ್ತು ಇಂಟರ್ನಲ್ ಬಿಸ್ನೆಸ್ ಪ್ರಾಸೆಸ್ ಏನು, ಮತ್ತು ಲರ್ನಿಂಗ್ ಆ್ಯಂಡ್ ಗ್ರೋತ್ ಅಂದರೆ ಏನು ಅಂತ ಒಂದು ಸ್ವಲ್ಪ ಪಾಯಿಂಟ್ಸ್ ಬರೀಬೇಕು. ಮತ್ತು ಅದ್ರ ಇಂಪಾರ್ಟೆನ್ಸ್ ಆರ್ ಬೆನಿಫಿಟ್ಸ್ ಅನ್ನೋದು ಬರೆದ್ರೆ ಆ್ಯಸ್ ಐ ಸೆಡ್ ನಿಮ್ಮ ಪೇಪರ್ಗೆ, ನಿಮ್ಮ ಕ್ವೆಶನ್ ಆನ್ಸರ್ಸ್ಗೆ ಒಂದು ಸ್ವಲ್ಪ ವ್ಯಾಲ್ಯೂ ಸಿಗುತ್ತೆ. ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ಅಟ್ಲೀಸ್ಟ್ ಅಂದ್ರೆ 15 ಮಾರ್ಕ್ಸ್ ಕ್ವೆಶನ್ಗೆ 12 ಮೇಲೆ 13 ಮೇಲೆ ಸಿಗ್ಬೋದು. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ರೈಟ್ ಎ ನೋಟ್ ಆನ್ BGC. ಆ್ಯಕ್ಚುಲಿ ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟಾರ್ಸ್, ಕ್ಯಾಶ್ ಕೌಸ್, ಕ್ವೆಶನ್ ಮಾರ್ಕ್ಸ್, ಜಾಗ್ಸ್ ಅನ್ನೋದು. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಡಿಸ್ಕಸ್ ದಿ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಸೊ ಫಸ್ಟ್ ನಾವು ನೇಚರ್ ಯಾವ್ದು ನೋಡ್ಕೊಂಡು ಹೋಗೋಣ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಿಗೆ. ಅದರೊಳಗೆ ಕಂಟಿನ್ಯೂಸ್ ಪ್ರಾಸೆಸ್ ಆಗಿರುತ್ತೆ, ಮತ್ತು ಗೋಲ್ ಓರಿಯೆಂಟೆಡ್ ಆಗಿರುತ್ತೆ, ಮತ್ತು ಇಂಟಿಗ್ರೇಟಿವ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಆಗಿರುತ್ತೆ, ಮತ್ತು ಫ್ಯೂಚರ್ ಓರಿಯೆಂಟೆಡ್ ಆಗಿರುತ್ತೆ, ಮತ್ತು ಇಟ್ ಇನ್ವಾಲ್ವ್ಸ್ ಸ್ಟ್ರಾಟಜಿಕ್ ಡಿಸಿಷನ್ ಆಗಿರುತ್ತೆ, ಮತ್ತು ಕ್ರಾಸ್ ಫಂಕ್ಷನಲ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್, ಮತ್ತು ಇಟ್ ರಿಕ್ವೈರ್ಸ್ ಸ್ಟ್ರಾಟಜಿಕ್ ಲೀಡರ್ಶಿಪ್. ಇಷ್ಟೆಲ್ಲ ಬಂದು ನೇಚರ್ ಆಗಿರುತ್ತೆ. ಮತ್ತು ಸ್ಕೋಪ್ ಯಾವುದಪ್ಪ ಅಂದರೆ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್, ಇದನ್ನ ಪಾರ್ಟ್ 1ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಸ್ಟ್ರಾಟಜಿ ಫಾರ್ಮುಲೇಷನ್, ಸ್ಟ್ರಾಟಜಿ ಇಂಪ್ಲಿಮೆಂಟೇಷನ್, ಸ್ಟ್ರಾಟಜಿ ಎವಲ್ಯೂಷನ್, ಕಂಟ್ರೋಲ್, ಕಾರ್ಪೊರೇಟ್ ಗವರ್ನೆನ್ಸ್ ಆ್ಯಂಡ್ ಎಥಿಕ್ಸ್, ಮತ್ತು ಗ್ರೋತ್ ಆ್ಯಂಡ್ ಡೈವರ್ಸಿಫಿಕೇಷನ್. ಇಷ್ಟು ಬರೆದು ನೀವು ಕೊನೆಯದಾಗಿ ಏನಾದರೂ ಒಂಚೂರು ಕನ್ಕ್ಲೂಷನ್ ಕೊಡಬೇಕಾಗತ್ತೆ. ನಾನು ಕೊಟ್ಟಿಲ್ಲ, ಬಟ್ ನೀವು ಕೊಡಿ. ಆದರೆ ಕನ್ಕ್ಲೂಷನ್ ಅದು ಏನು ಬರ್ದಿರೋ ಆದರೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ನಿಮ್ಮ ಪರ್ಸ್ಪೆಕ್ಷನಲ್ಲಿ ಕೊಡಬೇಕಾಗತ್ತೆ. ನನ್ನ ಪರ್ಸ್ಪೆಕ್ಷನ್ ಏನಾದ್ರು ಕೊಟ್ಟು ನೀವೇನಾದರೂ ಅದನ್ನೇ ಹೋಗಿ ಬರೆದ್ರೆ ದಟ್ ವೋಂಟ್ ಬಿ ಕರೆಕ್ಟ್. ಸೊ ನಿಮ್ಮ ಪರ್ಸ್ಪೆಕ್ಷನಲ್ಲಿ ಏನು ಬರುತ್ತೋ ಅದನ್ನ ಕನ್ಕ್ಲೂಷನಾಗಿ ಕೊಡಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಎಕ್ಸ್ಪ್ಲೈನ್ ದಿ ಪ್ರಾಸೆಸ್ ಆಫ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್, ಎಕ್ಸ್ಪ್ಲೈನ್ ದಿ ಪ್ರಾಸೆಸ್ ಆಫ್ ಯಾಕೆ ಅದನ್ನೇ ಬರ್ತಿದ್ದೀನಿ, ಐಮ್ ಸಾರಿ, ಇದರಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ದಿ ಪ್ರಾಸೆಸ್ ಆಫ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಒಂದು ಬಂದಿರುತ್ತೆ. ಸೊ ಪ್ರಾಸೆಸ್ ಏನಪ್ಪ ಅಂದರೆ ಸೇಮ್ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್, ಇದರದ್ದು ಪರ್ಪಸ್, ಇಂಟರ್ನಲ್ ಅನಾಲಿಸಿಸ್ ಮತ್ತು ಎಕ್ಸ್ಟರ್ನಲ್ ಅನಾಲಿಸಿಸ್ ಏನು, ಮತ್ತು ಏನು ಟೂಲ್ನ ಯೂಸ್ ಮಾಡಿದ್ದಾರೆ ಅನ್ನೋದು ಬರೀಬೇಕಾಗತ್ತೆ. ಸೇಮ್ ಸ್ಟ್ರಾಟಜಿಕ್ ಫಾರ್ಮುಲೇಷನ್, ಸ್ಟ್ರಾಟಜಿ ಇಂಪ್ಲಿಮೆಂಟೇಷನ್, ಸ್ಟ್ರಾಟಜಿ ಎವಲ್ಯೂಷನ್ ಆ್ಯಂಡ್ ಕಂಟ್ರೋಲ್. ಇಷ್ಟಕ್ಕೂ ನೀವು ಸೇಮ್ ಪರ್ಪಸ್ ಬರಿಬೇಕು, ಮತ್ತು ಕೀಪ್ ಆ್ಯಕ್ಟಿವಿಟೀಸ್ ಅಂತ ಬರಿಬೇಕಾಗತ್ತೆ, ಮತ್ತು ಮಾಡಿ ಅದನ್ನ ನೀವು ಕನ್ಕ್ಲೂಷನ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನು ಬೇಡ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಡಿಸ್ಕಸ್ ದಿ ಪೋರ್ಟರ್ಸ್ 5 Fours ಮಾಡೆಲ್ ಆಫ್ ಇಂಡಸ್ಟ್ರಿ ಅನಾಲಿಸಿಸ್. ಇದರಲ್ಲಿ ನಿಮಗೆ ಫಸ್ಟ್ ಯಾವುದು ಅಂದರೆ ಥ್ರೆಟ್ ಆಫ್ ನ್ಯೂ ಎಂಟ್ರನ್ಸ್ ಫಸ್ಟ್ ಆಗಿರುತ್ತೆ, ಮತ್ತು ಅದರಲ್ಲಿ ನೆಕ್ಸ್ಟ್ ಬಾರ್ಗೈನಿಂಗ್ ಪವರ್ ಆಫ್ ಸಪ್ಲೈಯರ್ಸ್ ಆಗಿರುತ್ತೆ,
ಮತ್ತು ಬಾರ್ಗೇನಿಂಗ್ ಪವರ್ ಆಫ್ ಬೈಯರ್ಸ್. ಸಪ್ಲೈಯರ್ಸ್ ಅಂದರೆ ನಮ್ಮ ಹತ್ರ ತಗೊಳ್ಳೋರು, ಬೈಯರ್ಸ್ ಅಂದರೆ ಸಪ್ಲೈಯರ್ಸಿಂದ ಕಸ್ಟಮರ್ಸ್ ತಗೊತಾರಲ್ಲ ಅವ್ರನ್ನ ಬೈಯರ್ಸ್ ಅಂತಾರೆ. ಅವ್ರದ್ದು ಬಾರ್ಗೇನಿಂಗ್ ಪವರ್ ಆಗಿರ್ಬೋದು. ಮತ್ತು ಥ್ರೆಟ್ ಆಫ್ ಸಬ್ಸ್ಟೈನ್ಸ್ ಪ್ರಾಡಕ್ಟ್ಸ್ ಆರ್ ಸರ್ವಿಸ್ ಆಗಿರ್ಬೋದು. ಮತ್ತು ಇಂಡಸ್ಟ್ರಿ ರಿವಾಲ್ರಿ ಲೈಕ್ ಎನ್ಮೀಸ್, ಲೈಕ್ ಕಾಂಪಿಟೇಷನ್ಸಿಂದ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ ಮತ್ತು ಇನ್ನೊಂದು ಬಿಸ್ನೆಸ್ಸು ಬಂದರೆ ಲೈಕ್ ಅವರು ರೈವಲಿ ಆಗ್ತಾರಲ್ಲ, ರೈವಾಲ್ರಿ ಅಂದರೆ ಎನಿಮೀಸ್ ಅಂತಾರೆ. ಇಂಡಸ್ಟ್ರಿ ರೈವಲ್ರಿ ಆಗಿರ್ಬೋದು. ಮತ್ತು ಇದು ಸುಮ್ಮನೆ ಸಿಗ್ನಿಫಿಕೆನ್ಸ್ ಅಂತ ಬರೋದು, ಅದೇನು ಪಾಯಿಂಟ್ ಇದೆಯೋ ಅದನ್ನೇ ಇನ್ನೊಂದು ಸರಿ ಬರೀರಿ. ಮತ್ತು ಎಕ್ಸಾಂಪಲ್ ನಾನು ತಗೊಂಡಿರೋದು ಇಲ್ಲಿ ಅಂದರೆ ಸ್ಮಾರ್ಟ್ಫೋನ್ ಇಂಡಸ್ಟ್ರಿ ತಗೊಂಡಿದ್ದೀನಿ. ಅದರಲ್ಲಿ ಥ್ರೆಟ್ ಆಫ್ ನ್ಯೂ ಎಂಟ್ರೆನ್ಸ್ ಬರೆದು ಅದನ್ನ ಸಪ್ಲೈ ಪವರ್ ಏನು, ಮತ್ತು ಬೈಯರ್ ಪವರ್ ಏನು, ಮತ್ತು ಥ್ರೆಟ್ ಆಫ್ ಸಬ್ಸ್ಟೈಟಲ್ ಏನು, ಮತ್ತು ಇಂಡಸ್ಟ್ರಿ ರೈವಲ್ರಿ, ಇಷ್ಟೆಲ್ಲ ಸ್ಮಾರ್ಟ್ಫೋನ್ ಇಂಡಸ್ಟ್ರಿಗೆ ಈ ಪಾಯಿಂಟ್ಸ್ ಎಲ್ಲ ಇಟ್ಕೊಂಡು ಏನಾದರೂ ಒಂದು ಅದಕ್ಕೆ ಹೋಲಿಸ್ಕೊಂಡು ಬರೀಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಡಿಸ್ಕ್ರೈಬ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸ್ಟ್ರಾಟಜಿಕ್ ಕಂಟ್ರೋಲ್. ಅದರಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್. ಮತ್ತು ನೆಕ್ಸ್ಟ್ ಬಂದು ಮೆಷರಿಂಗ್ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ಕಂಪೇರಿಂಗ್ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ ವಿತ್ ಸ್ಟ್ಯಾಂಡರ್ಡ್ಸ್. ಮತ್ತು ನೆಕ್ಸ್ಟ್ ಅನಾಲಿಸಿಸ್ ಆಫ್ ಡಿವಿಯೇಷನ್ಸ್. ಮತ್ತು ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್. ನೆಕ್ಸ್ಟ್ ಬಂದು ಫೀಡ್ಬ್ಯಾಕ್ ಆ್ಯಂಡ್ ಫಾಲೋ ಅಪ್. ಸೊ ಇಷ್ಟೆಲ್ಲ ಬಂದು ನಿಮಗೆ ಏನಾಗಿರುತ್ತೆ ಅಂದರೆ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸ್ಟ್ರಾಟಜಿಕ್ ಕಂಟ್ರೋಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಎಕ್ಸ್ಪ್ಲೈನ್ ದಿ ವೇರಿಯಸ್ ಫ್ಯಾಕ್ಟರ್ಸ್ ಕಾಂಪಿಟೇಟಿವ್ ಅಡ್ವಾನ್ಸಸ್. ಅದರಲ್ಲಿ ಫ್ಯಾಕ್ಟರ್ಸ್ ಏನಲ್ಲ ಅಂದರೆ ಕಾಸ್ಟ್ ಲೀಡರ್ಶಿಪ್, ಡಿಫ್ರೆಂಟಿಯೇಷನ್, ನಂಗೆ ಆಗಾಗ ತೊಗೊಳುತ್ತೆ, ಡಿಫ್ರೆಂಟಿಯೇಷನ್, ಮತ್ತು ಇನೋವೇಷನ್, ಕ್ವಾಲಿಟಿ, ಬ್ರ್ಯಾಂಡ್ ರೆಪ್ಯುಟೇಷನ್, ಕಸ್ಟಮರ್ ಸರ್ವಿಸ್, operational efficiency, access to resource, strategic alliance and network, location advantage. ಇಷ್ಟು ಬರೆದು ಒಂದೊಂದು 2 ಪಾಯಿಂಟ್ಸ್ ಬರೀತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಕ್ರಿಟಿಕಲಿ ಎವ್ಯಾಲ್ಯೂಯೇಟ್ ದಿ ಡಿಫ್ರೆಂಟ್ ಇಶ್ಯೂಸ್ ಇನ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಎಕನಾಮಿಕ್ ಅನ್ಸರ್ಟನಿಟಿ ಆಗಿರ್ಬೋದು, ಅದರದ್ದು ಇಶ್ಯೂ ಏನು ಅಂತ ಬರೋದು, ಮತ್ತು ಇಂಪ್ಲಿಕೇಶನ್ಸ್ ಏನೆಲ್ಲ ಮಾಡ್ಬೋದು, ಮತ್ತು ಎವ್ಯಾಲ್ಯೂಷನ್ ಏನು ಮಾಡ್ಬೋದು ಅಂತ ಬರೀಬೇಕು. ನೆಕ್ಸ್ಟ್ ಸೇಮ್ ಫಾರ್ ಸ್ಟ್ರಾಟಜಿಕ್ ಅಲೈನ್ಮೆಂಟ್ ಆಲ್ಸೋ. ಸ್ಟ್ರಾಟಜಿಕ್ ಅಲೈನ್ಮೆಂಟಲ್ಲಿ ವಾಟ್ ವಿಲ್ ಬಿ ದಿ ಇಶ್ಯೂ, ನೆಕ್ಸ್ಟ್ ವಾಟ್ ವಿಲ್ ಬಿ ದಿ ಇಂಪ್ಲಿಕೇಶನ್, ದೆನ್ ವಾಟ್ ವಿಲ್ ಬಿ ದಿ ಎವ್ಯಾಲ್ಯೂಷನ್, ದೆನ್ ರಿಸೋರ್ಸ್ ಅಲೋಕೇಶನ್ ಆ್ಯಂಡ್ ಕೆಪಾಬಿಲಿಟಿ ಡೆವಲಪ್ಮೆಂಟ್. ನೆಕ್ಸ್ಟ್ ಸ್ಟ್ರಾಟಜಿಕ್ ಇಂಪ್ಲಿಮೆಂಟೇಷನ್ ಮತ್ತು ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಬಂದು ಗ್ಲೋಬಲೈಸೇಷನ್ ಆ್ಯಂಡ್ ಕಲ್ಚರಲ್ ಡಿಫ್ರೆನ್ಸ್, ಮತ್ತು ಟೆಕ್ನಾಲಜಿಕಲ್ ಡಿಸ್ಕ್ರಿಪ್ಷನ್, ಮತ್ತು ಲಾಸ್ಟ್ ಅಲ್ಲ ಲೈಕ್ ಎಥಿಕಲ್ ಆ್ಯಂಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಚಾಲೆಂಜ್. ನೆಕ್ಸ್ಟ್ ಸ್ಟ್ರಾಟಜಿಕ್ ಕಂಟ್ರೋಲ್ ಆ್ಯಂಡ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ಸ್. ನೆಕ್ಸ್ಟ್ ಲೀಡರ್ಶಿಪ್ ಆ್ಯಂಡ್ ಸ್ಟ್ರಾಟಜಿಕ್ ವಿಷನ್. ಸೇಮ್ ಪ್ರತಿಯೊಂದಕ್ಕೂ ಇಶ್ಯೂ, ಲೀಡರ್ಶಿಪ್ ಆ್ಯಂಡ್ ಸ್ಟ್ರಾಟಜಿಕ್ ವಿಷನ್ದು ಇಶ್ಯೂ ಏನಂತ ಬರೆದು, ಮತ್ತು ಇಂಪ್ಲಿಕೇಶನ್ಸ್ ಏನಂತ ಬರೆದು, ಮತ್ತು ಎವ್ಯಾಲ್ಯೂಷನ್ ಏನು ಅಂತ ಬರೆದು, ಕೊನೆಯದಾಗಿ ನೀವು ಕನ್ಕ್ಲೂಷನ್ ಅಂತ ಕೊಟ್ಟರೆ ಪಕ್ಕ ನಿಮಗೆ 14 ಮಾರ್ಕ್ಸ್ ಸಿಗುತ್ತೆ. ಬಿಕಾಸ್ 15 ಮಾರ್ಕ್ಸ್ ಅಂತೂ ನಾನು ಗ್ಯಾರಂಟಿ ಮಾಡೋಕ್ಕಾಗಲ್ಲ. ಅವ್ರು ಯಾವ ಮೂಡ್ ಮೇಲೆ ಅವರು ಕರೆಕ್ಷನ್ಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಐ ಕಾಂಟ್ ಸೇ ದ್ಯಾಟ್. ಬಟ್ ಅಟ್ಲೀಸ್ಟ್ ನಿಮ್ಮ ಮಾರ್ಕ್ ಏನಾದರೂ ಚೆನ್ನಾಗಿದ್ದು, ನಿಮ್ಮ ಹ್ಯಾಂಡಿಂಗ್ ಏನಾದರೂ ಚೆನ್ನಾಗಿದ್ದು, ನೀವು ಪ್ರಾಪರಾಗಿ ಪಾಯಿಂಟ್ಸ್ ಎಲ್ಲ ಹಾಕಿ ಬುಲೆಟ್ ಪಾಯಿಂಟ್ ಎಲ್ಲ ಹಾಕಿ ಬರೆದಿದ್ದೀರಾ ಅಂದರೆ 15 ಮಾರ್ಕ್ಸಿಗೆ ಅಟ್ಲೀಸ್ಟ್ ಒಂದು 12, 13, 14 ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಎಷ್ಟಕ್ಕೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟ್ದು ಬೇರೆ ವೀಡಿಯೋಸ್ ಏನಾದರೂ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದು ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ. ಇದರಲ್ಲಿ ನಾನು ಏನೆಲ್ಲ ನೋಟ್ಸ್ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನೋ ಪ್ರತಿಯೊಂದು ನೋಟ್ಸು ಅದರಲ್ಲಿ ಹಾಕಿರ್ತೀನಿ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ವಿಸಿಟ್ ಮಾಡ್ಬೋದು. ಅಲ್ಲೂ ನಿಮಗೆ ಪಕ್ಕಾ PDF ಅಲ್ಲಿ ಸಿಗುತ್ತೆ. ಜಸ್ಟ್ ಅಲ್ಲಿ ಸರ್ಚ್ ಐಕಾನ್ ಇರುತ್ತೆ, ಅಲ್ಲಿ ಸರ್ಚ್ ಮಾಡಿ ನಿಮಗೆ ಸಬ್ಜೆಕ್ಟ್ ವೈಸ್ ಎಲ್ಲ ಅಂದರೂ ಎಲ್ಲ ಸಿಗುತ್ತೆ. ಅದಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ ID ಬಂದು RJ Angry Bird ಅಂತ. ನಿಮಗೆ ಬೇರೆ ಏನಾದರೂ ಕ್ವೈರೀಸ್ ಇದ್ದರೆ, ಬೇರೆ ಸಬ್ಜೆಕ್ಟ್ ಆಗಿರ್ಬೋದು, ಇಲ್ಲ ಪ್ರಾಜೆಕ್ಟ್ಸ್ ಬಗ್ಗೆ ನಿಮ್ಗೆ ಏನಾದರೂ ಮಾತಾಡಬೇಕು ರಿಲೇಟೆಡ್ ಟು ಸ್ಟಡೀಸ್ ಮಾತ್ರ ರೀ, ಹಂಗಾದ್ರೆ ನನಗೆ ಮೆಸೇಜ್ ಮಾಡ್ಬೋದು. ನಾನು ಪಕ್ಕ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಮತ್ತು ದಟ್ಸ್ ಇಟ್ ಫಾರ್ ದ ಡೇ. ಚಿಯರ್ಸ್ ಆಲ್. ಇದೇ ಥರ ಇನ್ನೊಂದೊಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.